ರಾಸಾಯನಿಕ ಗೊಬ್ಬರವನ್ನು ಬಳಸದೆ Yes, sir. ನಾನು JCB ತೆಗೆದುಕೊಂಡು ಪಿಟ್ ತೆಗೆಸಿದ ನಂತರ ಸಗಣಿ ಗೊಬ್ಬರ ಮತ್ತು ಕೆಂಪು ಮಣ್ಣನ್ನು ಎರಡೂ ಮಿಶ್ರ ಮಾಡಿ ಅದಕ್ಕೆ ನಾ ಮುಂಚಿತ ಒಂದು ತಿಂಗಳ ಮುಂಚಿತ ಹಾಕಿದೆ ಸರ್. Yes, sir. ಮಳೆ ಆದ ತಕ್ಷಣ ನಾ ಗಿಡಗಳನ್ನ ತೊಗೊಂಬಂದು ನಾಟಿ ಮಾಡಿದೆ. ನಾಟಿ ಮಾಡಿದಾಗ ಒಂದು ಗಿಡ ಹುಸಿ ಹೋಗಿಲ್ಲ ಸರ್. Yes, sir. 70 ಗಿಡ ಹಚ್ಚಿದ್ದೆ. 70 ಗಿಡ ಯಾಕೆ ಹುಸಿ ಹೋಗಲಿಲ್ಲ ಅಂತ ಕಾರಣ ಹೇಳ್ತೀನಿ. ನಮ್ಮ ರೈತ ಬಾಂಧವರು ಇವತ್ತು ತೆಗೆದು ಇವತ್ತು ನಾಟಿ ಮಾಡ್ತಾರೆ. ಬರೋಬರ್ ಅವು ಹುಸಿ ಹೋಗ್ತಾವೆ ಸರ್. ನಾವು ಒಂದು ತಿಂಗಳಿಂದ 2 ತಿಂಗಳು ಅಡ್ವಾನ್ಸ್ನಾಗ ಪಿಟ್ಸ್ ತೆಗೆದು ಕೆಂಪು ಗೋಡ್ ಮಣ್ಣು ಮತ್ತು ಸಗಣಿ ಗೊಬ್ಬರ ಮಿಕ್ಸ್ ಮಾಡಿ ಮಳೆ ಆದ ನಂತರ ಮಾಡಿದ್ರೆ ಒಂದು ಗಿಡ ಹುಸಿ ಹೋಗಲ್ಲ ಸರ್. ಆ ಪ್ರಕಾರ ನಾನು ಮಾಡಿದ್ದೇನೆ. ಇಲ್ಲಿವರೆಗೂ ಈ ಮಾವಿನ ಗಿಡಗಳು ನಾ ಯಾವುದೇ ಒಂದು ರಾಸಾಯನಿಕ ಸ್ಪ್ರೇ ಮಾಡಿಲ್ಲ. ಮತ್ತು ಯಾವಾಗ ಸಗಣಿ ಗೊಬ್ಬರ, ಆರ್ಯನ ಗೊಬ್ಬರ, ಕೆಂಪು ಮಣ್ಣುಗಳು ಪ್ರತಿ ವರ್ಷ ಕೊಡ್ತಾನೆ ಬಂದಿದ್ದೀನಿ. ಓಕೆ, ನಮ್ಮ ಪ್ರಾಡಕ್ಟ್ ಯಾವ ಯೂಸ್ ಮಾಡ್ರಿ ಸರ್ ಇದಕ್ಕೆ? ಈಗ ನಾನು ಇಲ್ಲಿ ನಮ್ಮ ಕಂಪನಿಗೆ ಯುವ ಕಂಪನಿ ಸೇರ್ಕೊಂಡ ನಂತರ ಇದಕ್ಕೆ ಡೆವಲಪರ್ ಮತ್ತು ಗ್ರೋತ್ ಅನ್ರಿ ಏನ್ ಮಾಡಿದೆ, ಮೊದಲು ನೀರು ಹಾಸ್ತೀನಿ ಸರ್. ಎಸ್ ಸರ್. ನೀರು ಹಾಸಿದ ನಂತರ ಒಂದು ಕಬ್ಬಿನ ತುಂಡು ತೊಗೊತೇನ್ರಿ. ತುಂಡು ತೊಗೊಂಡ ಅಲ್ಲೆಲ್ಲಿ ಹೋಲ್ ಹೊಡಿತೀನಿ ರೀ. ಎಸ್, ಯಾಕಂದ್ರೆ ಅದು ಆಳವಾಗಿ ಬೇರಿಗೆ ಹೋಗ್ಬೇಕ್ರಿ. ಬರೋಬರ್ ಸರ್. ನಾವು ಸಣ್ಣ ಬೆಳೆ ಆದ್ರೆ ಏನ್ ಮಾಡ್ತೀವಿ, ಬರೀ ಟ್ರಂಚಿಂಗ್ ಮಾಡ್ತೀವಿ. ಇದು ರೂಟ್ ಕೆಳಗಡೆ ಇರೋದ್ರಿಂದ ನಾವೇನು ಮಾಡ್ತೀವಿ ಅಂದ್ರೆ ಒಂದು ಕಬ್ಬಿನ ಸೆಳಾಕೆ ಮಾಡಿಕೊಟ್ಟು ನೀರು ಹಾಸಿ ಅದನ್ನು ಸುತ್ತ ಕಡೆ ಹಿಂಗೆ ತೆಗೆದು ಅದಕ್ಕೆ ನಾ ಏನು ಟ್ರಂಚಿಂಗ್ ಮಾಡ್ತೀವಿ ಅಂದರೆ ಡೆವಲಪರ್ ಎಕರೆಗೆ 2 ಪ್ಯಾಕೆಟ್ ಹಾಕಿನಿ ಸರ್ ನಾ. ಓಕೆ, ಆಮೇಲೆ 1 ಲೀಟ್ರ್ ಗ್ರೋತ್ ಎಸ್ ಸರ್. ಇವನ್ನೆರಡು ಹಾಕಿ ನಾನು ಟ್ರಂಚಿಂಗ್ ಮಾಡಿದ್ದೀನಿ. ಟ್ರಂಚಿಂಗ್ ಮಾಡಿದ್ದೀನಿ. ಆಮೇಲೆ ಸಗಣಿ ಗೊಬ್ಬರ ಕೊಟ್ಟಿನಿ. ಮತ್ತೆ ಸಗಣಿ ಗೊಬ್ಬರ ಕೊಟ್ಟಿನಿ ಸರ್. ಈಗ ಬರೀ ಈಗ ಬಡ್ಡಿ ಸುತ್ತರಿ ಎಸ್ ಸರ್. ಬರೀ ಬಡ್ಡಿಗೆ ಹಾಕೋಣ ಸರ್. ಬೇರೆ ಇಲ್ಲಿ ಮಠ ಇರ್ತಾವ್ರಿ. ಇಲ್ಲಿ ಹಂಗೆ ಬೇರೆ ಇಲ್ಲಿ ಮಠ ಗಿಡ ಆಯ್ತು ಅಂತ ತಿಳ್ಕೊರ. ಎಸ್ ಸರ್. ಇಲ್ಲಿ ಸಲ ಬೇರೆ ಇರ್ತಾವ ಸರ್. ಎಸ್ ಸರ್. ಎಸ್ ಸರ್. ಇಲ್ಲಿ ಮಠ ಬೇರೆ ಇರ್ತವೆ. ಇಲ್ಲಿಗೂ ನಾವು ಸಗಣಿ ಗೊಬ್ಬರ ಹಾಕ್ತಿವಿ, ನೀರು ಕೊಡ್ತೀವಿ, ಮತ್ತೆ ಟ್ರಂಚಿಂಗ್ ಮಾಡ್ತೀವಿ. ಎಸ್ ಸರ್. ಅದಕ್ಕೆ ಈಗ ನಾವು ಗಿಡದ ಸುತ್ತಲೂ ಇದನ್ನ ಮಾಡೋದ್ರಿಂದ ಗಿಡ ಯಾವಾಗಲೂ ಹಸರಾಗಿ ಮತ್ತೆ ಕಾಯಿಗಳು. ನಾನು ಮೊನ್ನೆ ದಾಂಡೇಲಿ ಹೋಗಿದ್ದೆ ಸರ್. ದಾಂಡೇಲಿ ಹೋದಾಗ ಮಾವಿನ ಮರಗಳಲ್ಲಿ ಕಾಯಿಗಳ ಸಂಖ್ಯೆನೇ ಕಡಿಮೆ ಇತ್ತು. ತಮಗೆಲ್ಲ ಗೊತ್ತಿರ್ಬೋದು. ಆದ್ರೆ ನನ್ನ ಹೊಲದಲ್ಲಿ ಅದನ್ನೆಲ್ಲ ತಡ್ಕೊಂಡು ಆದಷ್ಟು ನಮ್ಮ ಕಾಯಿ ಇಳುವರಿ ಹೆಚ್ಚು ಕೊಟ್ಟಿದೆ ಅಂತ ನನ್ನ ಅನಿಸಿಕೆ. ತಮಗೂ ಗೊತ್ತಾಗಿರ್ಬೋದು. ಸೂಪರ್ ಆಗಿ ಸರ್. ಇದು ಎಷ್ಟನೇ ಫಸ್ಟ್ ಟೈಮ್ ಆಯ್ತು ಅಂದ್ರಲ್ಲ ಸರ್ ಗಿಡ? ಇದು ಸರ್ ಇದು 3ನೇ ಸಲ ಆಗ್ತಾ ಇರೋದು. ಆದ್ರೆ ಇದೇ ಸಲ ಹೈಯೆಸ್ಟ್ ಆಗೈತೆ. ಕಾಯಿ ಆಗಿದೆ ಸರ್. 3 ಸರಿ ಆಗಿದ್ರಾಗ ಇದೇ ಸಲ ಜಾಸ್ತಿ. ಓಕೆ ಓಕೆ, ಸರ್. ಎಸ್ ಸರ್. ಇಲ್ಲಿ ನೋಡ್ಬೋದು ಸರ್. ಇಲ್ಲಿ ಸೊ ನಮ್ಮ ಸರ್, ಗಿಡ ಅದಾವಲ್ಲ ಸರ್. ಓಕೆ ಸರ್. ಓಕೆ, ಸೊ ಇಲ್ಲಿ ಸಾಕಷ್ಟು ಗಿಡಗಳು ಕಾಯಿಗಳಾಗವೆ ಇಲ್ಲಿ. ಇದು ಫಸ್ಟ್ ಟೈಮ್ ಸರ್. ಇದು ಫಸ್ಟ್ ಟೈಮ್ ಆಗಿದ್ದ. ಇದು ಫಸ್ಟ್ ಟೈಮ್ ಸರ್. ಓಕೆ, ಇದು ಫಸ್ಟ್ ಟೈಮ್ ರೀ. ಆಮೇಲೆ ಅದು ಫಸ್ಟ್ ಟೈಮ್ ರೀ. ಎಸ್ ಸರ್. ಎಸ್ ಸರ್. ಆಮೇಲೆ ಇಲ್ಲೆಲ್ಲ ನೋಡ್ಬೋದು ರೈತ ಬಾಂಧವರೆಲ್ಲ ನಮ್ಮ ಸರ್ ಕಿಸಾನ್ ಗ್ರೋತು, ಡೆವಲಪರ್ ಹಿಂಗೆ ಎಲ್ಲನೂ ಯೂಸ್ ಮಾಡಿ ಪ್ರಾಡಕ್ಟನ್ನು ನಮ್ಮ ಒಂದು ಮಾವಿನ ಪ್ಲಾಟಿಗೆ ಯೂಸ್ ಮಾಡ್ಯಾರ. 3ನೇ ವರ್ಷ ಅಂತ. ಆದರೆ ಈ ಸತಿ ಹೈಯೆಸ್ಟ್ ಕಾಯಿಗಳಾಗವೆ ಇಲ್ಲಿ ನೋಡ್ಬೋದು. ಇಲ್ಲಿ ಸೂಪರ್ ಕಾಯಿ ಆಗೈತಿ. ಆಮೇಲೆ ಗೊಂಚಲನ ಇಲ್ಲಿ ಏನಪ್ಪ ಅಂತಂದ್ರೆ ಕಾಯಿಗಳಾಗ್ಯಾವ. ಸೊ ಇವತ್ತು ನಾವು ಸರ್ ಪ್ಲಾಟ್ದಾಗ ಬಂದಾಗ 70 ಗಿಡದಾಗೂ ಕೂಡ ಒಂದು ಗಿಡನೂ ಹುಸಿ ಹೋಗಿಲ್ಲ. ಎಲ್ಲ ಗಿಡದೊಳಗಡೆನೂ ಕೂಡ ಏನಪ್ಪ ಅಂದ್ರೆ ಮಾವಿಂದು ಕಾಯಿಗಳು ಸಾಕಷ್ಟು ಕಾಯಿಗಳು. ಪ್ರಥಮವಾಗಿ ಕಾಯಿ ಆಗಿದೆ ಸರ್. ಇದು ಫಸ್ಟ್ ಮೊದಲೇ ಮಾಡ್ತಾರೆ. ಎಸ್ ಸರ್.